ಸಚಿವ ನಾಗೇಂದ್ರ ರಾಜೀನಾಮೆ ಬಗ್ಗೆ ನನಗೆ ಮಾಹಿತಿ ಇಲ್ಲ. ಇದನ್ನ ಹೇಳ್ತಾ ಇರೋದು ಸತೀಶ್ ಜಾರಕಿಹೊಳಿ. ನಾಗೇಂದ್ರ ರಾಜೀನಾಮೆ ಕೊಡ್ತಾರೋ ಇಲ್ಲೋ ನನಗೆ ಗೊತ್ತಿಲ್ಲ, ಬಟ್ ನನಗಂತೂ ಮಾಹಿತಿ ಇಲ್ಲ ಅಂತೆ. ರಾಜೀನಾಮೆ ಬಗ್ಗೆ ನಾನು ಉತ್ತರ ಕೊಡುವ ಸ್ಥಾನದಲ್ಲಿ ಇಲ್ಲ ಅಂತೇಳಿ ಸತೀಶ್ ಜಾರಕಿಹೊಳಿ ರಾಜೀನಾಮೆ ವಿಚಾರವಾಗಿ ಮಾತನಾಡಿದ್ದಾರೆ. ಸಹಜವಾಗಿ ರಾಜಕೀಯ ಲಾಭವನ್ನ ವಿಪಕ್ಷಗಳು ಪಡೆದುಕೊಳ್ತಾರೆ, ಆ ಕೆಲಸವನ್ನು ವಿಪಕ್ಷದವರು ಮಾಡ್ತಾ ಇದ್ದಾರೆ. ಆದರೆ ನಾಗೇಂದ್ರ ರಾಜೀನಾಮೆಯ ಬಗ್ಗೆ ಸಚಿವರಾಗಿರುವಂತಹ ಸತೀಶ್ ಜಾರಕಿಹೊಳಿ ಅವರ ಸ್ಟೇಟ್ಮೆಂಟ್ ಏನು ಅಂತ ಹೇಳಿದ್ರೆ ಅದರ ಬಗ್ಗೆ ನನಗೆ ಮಾಹಿತಿ ಇಲ್ಲ ಅಂತ ಉತ್ತರ ಕೊಡ್ತಾರೆ, ಡಿಪೆಂಡ್ ಮಾಡ್ಕೋತ ತಿಳಿದೀನಿ. ಈಗ ಅದನ್ನ ಅಷ್ಟೇ ಹೇಳ್ಬೇಕಾರೆ. ಈಗ ನಾಗೇಂದ್ರ ಅವರು ಈ ವಿಚಾರನ ಏನಾದ್ರು ತಮ್ಮ ಹತ್ರ ಹೇಳಿದಾರಲ್ಲ? ನಮ್ಮ ಜೊತೆ ಅದು ಚರ್ಚೆ ಮಾಡಿಲ್ಲ. ಈಗ ನೀವು ಪೊಲಿಟಿಕಲಿ ಡಿಫೆಂಡ್ ಮಾಡ್ಕೊಳ್ತಾ ಇದ್ದೀರಿ, ಪೊಲಿಟಿಕಲಿ ಓಕೆ, ಬಟ್ ಲೀಗಲಿ ಆಗ್ತಾ ಇರುವಂತ ಈಗ ರಾಜ್ಯಪಾಲರ ಬಳಿ ಪ್ರಾಸಿಕ್ಯೂಷನ್ ಕೇಳಿದಾರೆ ಒಂದ್ ಕಡೆ, ಇನ್ನೊಂದ್ ಕಡೆ ಇಡಿ ಬೇಲ್ ವಿನಂತಿಸಿದ್ದಾರೆ ಅಂತೆಲ್ಲ ಅವರು ಬೇಲ್ ರದ್ದು ಮಾಡೋದು ಅದು ಮುಂದೋಡಲ್ಲ, ಅದು ರದ್ದಾಗ್ತದೆ. ಸರ್ಕಾರಕ್ಕೂ ಕೂಡ ಮುಜುಗರ ಅಲ್ವಾ ಈ ಬೆಳವಣಿಗೆ? ಹೇಳಿಲ್ಲ, ಅದ್ರ ಬಗ್ಗೆ ಸರ್ಕಾರ ಇದೆ, CM ಇದ್ದಾರೆ, ಅಧ್ಯಕ್ಷ ಇದ್ದಾರೆ, ವರಿಷ್ಠರಿದ್ದಾರೆ, ಅವ್ರ ಹತ್ರ ಬಗ್ಗೆ ನೋಡ್ತಾರೆ. ನಾವೇನತ್ರ ಬಗ್ಗೆ ಹೇಳೋದು ಅವಶ್ಯಕತೆ ಇಲ್ಲ. ಅವ್ರು ಇದ್ದಾರೆ. ಬಿಜೆಪಿ ಅವರು ಈ ವಿಚಾರದಲ್ಲಿ ರಾಜಕೀಯವಾಗಿ ಲಾಭ ಪಡ್ಕೊಂಡಿದ್ದಾರೆ ಸರ್. ನಮ್ಮ ಒಂದು ಪಕ್ಷಕ್ಕೂ ಕೂಡ ಸಿಕ್ಕಾಪಟ್ಟೆ ಡ್ಯಾಮೇಜ್ ಆಗ್ತಿದೆ. ಬಿಜೆಪಿ ಅವರು ರಾಜಕೀಯವಾಗಿ ಬಹಳಷ್ಟು ಲಾಭ ಪಡ್ಕೊಳ್ತಾರೆ. ಇದೇ ಒಂದು ಪ್ರಕಾರ ಸ್ವಾಭಾವಿಕ. ಅದೇನೇನು ಒಬ್ಬರ ಮೇಲೆ ಆರೋಪ ಮಾಡುವಂತೆ ರಾಜಕೀಯದಲ್ಲಿ ಸ್ವಾಭಾವಿಕ ಮಾಡ್ತಾರೆ. ಲಾಭ ಪಡ್ಲಿಕ್ಕೆ ನೀವು ಹೇಳಿದ ಪ್ರಯತ್ನ ಮಾಡ್ತಾರೆ. ಲಾಸ್ಟ್ ಟೈಮ್ ನಾವು ಕೊನೆಗಳಿಗೆ ನಾವು ಲಾಭ ಪಡೆದಿದ್ದೀವಿ. ಅದನ್ನೇ ಅವರು ಅನುಸರಿಸ್ತಾರೆ. 40% ಈ ಕೊನೆ ಬರ್ತಲ್ಲ, ಈಗ ಲಾಸ್ಟ್ ಪೀಕ್ ಅವರ್ಲ ರೀ. ಇನ್ನು 1 ಇಯರ್ ಚುನಾವಣೆ ಸಮಸ್ಯೆಗಳು, ಇಲ್ಲದ ಸಮಸ್ಯೆಗಳೆಲ್ಲ ಈಗ ಹುಟ್ಟುಕೊಳ್ತಾವೆ. ಚಿಕ್ಕದಿದ್ರು ದೊಡ್ಡದಾಗ್ತಾವೆ. ಅವೆಲ್ಲ ಸ್ವಾಭಾವಿಕ. ಅದನ್ನೆಲ್ಲ ನಾವು ಎದುರಿಸ್ಬೇಕು. ನಾಗೇಂದ್ರ ರಾಜೀನಾಮೆ ಕೂಡ ಅವಶ್ಯಕತೆ ಇದೆ ಅಂತ ಅನ್ಸುತ್ತೆ ಸರ್ ಈ ಪರಿಸ್ಥಿತಿ? ಅದು ನನಗೆ ಗೊತ್ತೇ ಇಲ್ಲ. ಇನ್ನೂ ಕೊಡ್ತಾರೋ ಇಲ್ಲ, ಹೆಂಗೆ ಗೊತ್ತಿಲ್ಲ. ಇಲ್ಲಿ ನಾನು ಹೇಳಕ್ಕೆ ಆಗೋಲ್ಲ, ನನಗೆ ಗೊತ್ತೇ ಇಲ್ಲ ಅದು ಕೊಡ್ತಾರೋ ಇಲ್ಲೋ, ಯಾರು ಚರ್ಚೆ ಮಾಡಿದಾರೋ ಗೊತ್ತಿಲ್ಲ. ಇಷ್ಟೆಲ್ಲ ಗೊಂದಲ ಇತ್ತು, ನಾಗೇಂದ್ರನ ತೆಗೆದುಕೊಳ್ಳೋಕ್ಕೂ ಮುಂಚೆನೇ ಇತ್ತು. ಇಷ್ಟೆಲ್ಲ ಗೊಂದಲ ಇದ್ರೂ ಕೂಡ ಅವ್ರನ್ನ ಸಂಪುಟಕ್ಕೆ ತಗೊಂಡು ಮುಜುಗರ ಆಗುತ್ತೆ ಅನ್ನುವಂತಹದ್ದು ಎಲ್ಲೂ ಕೂಡ ಚರ್ಚೆಗೆ ಬರಲಿಲ್ವಾ ಅಂತ ಅದನ್ನೇ ಹೇಳಿದೆ ಮೇಡಮ್. ಸರ್ಕಾರ ಇದೆ, ಪಕ್ಷ ಇದೆ, ಉತ್ತರ ಕೊಡ್ತಾ ಇದ್ದ, ಅದಕ್ಕೆ ಹೇಳ್ತದೆ ನಾನು. ಆ ಸ್ಟೇಜಲ್ಲಿ ನಾವಿಲ್ಲ. ಅವ್ರು ನಮ್ಗಿಂತ ಮೇಲ್ಗಡೆ ಇದ್ದಾರೆ, ಅಧ್ಯಕ್ಷರು, CM, ವರಿಷ್ಠರು. ಅವ್ರು ಅದಕ್ಕೆ ಉತ್ತರ ಕೊಡ್ತಾರೆ. ಈಗ ನಮಗೆ ಕೊಡ್ಲಿಕ್ಕೆ ಉತ್ತರ ಇಲ್ಲ. ಈಗ ನಾಗೇಂದ್ರ ಬಗ್ಗೆ ನಮ್ಮ ಜೊತೆ ಏನೂ ಚರ್ಚೆ ಆಗಿಲ್ಲ. ಸೊ ಹೀಗಾಗಿ ಉತ್ತರ ಕೊಡಬೇಕಾದ್ರೂ ಸರ್ಕಾರ ಮುಖ್ಯಮಂತ್ರಿ ಕೊಟ್ಟೇ ಕೊಡ್ತಾರೆ.